आप सभी को नमस्ते और स्वागत करता हूं नवी कक्षा के 5वां गद्य पाठ मौसी के लिए। अब तक हमने मौसी कहानी के बारे में थोड़ा सा जानकारी प्राप्त कर चुके हैं। पहला हमने लेखक का परिचय प्राप्त कर चुके थे और उसके बाद हमने नए शब्दों की जानकारी प्राप्त कर चुकी थी। तो इसके बाद हम पाठ का विश्लेषण भी हम थोड़ा सा करने के लिए कोशिश की थी, मतलब उनमें निहित मूल्यों की जानकारी प्राप्त करने के लिए कोशिश की थी। तो अब चलिए अभ्यास भाग में रहे प्रश्नोत्तर के बारे में थोड़ा सा अधिक जानकारी प्राप्त करने के लिए कोशिश करेंगे। पहला है एक वाक्य में उत्तर लिखिए। तो उनमें से पहला प्रश्न, मां के जैसे प्यारी कौन थी? ताईयंते प्रीति पात्रಳು ಯಾರಾಗಿದ್ದರು? मां के जैसे प्यारी मौसी थी। ताईयंते प्रीति पात्रಳು मौसी ಆಗಿದ್ದಳು। मौसी सभी को किस समय में साथ देती थी? मौसी ಎಲ್ಲರಿಗೂ ಎಂಥ ಸಮಯದಲ್ಲಿ ಅಥವಾ ಯಾವ ಸಮಯದಲ್ಲಿ ಜೊತೆಯಾಗಿ ನಿಲ್ಲುತ್ತಿದ್ದಳು ಅಥವಾ ಜೊತೆ ನೀಡುತ್ತಿದ್ದಳು? मौसी सबके सुख दुख में साथ देती थी। मौसी ಎಲ್ಲರ ಸುಖ ದುಃಖದಲ್ಲಿ ಜೊತೆಯಾಗಿರುತ್ತಿದ್ದಳು। दोपहर होने पर मौसी कहां पहुंच जाती थी? ಮಧ್ಯಾಹ್ನ ಆದ ನಂತರ ಮೌಸಿ ಎಲ್ಲಿಗೆ ತಲುಪುತ್ತಿದ್ದಳು ಅಥವಾ ಎಲ್ಲಿಗೆ ಹೋಗುತ್ತಿದ್ದಳು? दोपहर होने पर मौसी स्कूल के फाटक पर पहुंच जाती थी। ಮಧ್ಯಾಹ್ನ ಆಗುತ್ತಲೇ ಮೌಸಿ ಶಾಲೆಯ ಮುಖ್ಯ ದ್ವಾರದ ಬಳಿ, ಮೇನ್ ಗೇಟಿನ ಬಳಿ ಹೋಗುತ್ತಿದ್ದಳು। ನಾಲ್ಕನೇ ಪ್ರಶ್ನೆ, मौसी बच्चों को क्या क्या खिलाती थी? मौसी ಮಕ್ಕಳಿಗೆ ಏನು ಏನನ್ನು ತಿನ್ನಿಸುತ್ತಿದ್ದಳು? मौसी बच्चों को चने, टिकिया, मूंगफली आदि खिलाती थी। मौसी ಮಕ್ಕಳಿಗೆ ಕಡಲೆ, ಟಿಕಿಯಾ, ಬೇಳೆಕಾಳು, ಮೂಂಗ್ಫಲಿ, ಶೇಂಗಾ ಕಾಳು ಆದಿ ಮುಂತಾದವುಗಳನ್ನು ಖಿಲಾತಿ ಥಿ ತಿನ್ನಿಸುತ್ತಿದ್ದಳು। ಖಾನ ಕ್ರಿಯಾಪದ, ಖಿಲಾನ ಪ್ರೇರಣಾರ್ಥಕ ಕ್ರಿಯಾಪದ। ಐದನೇ ಪ್ರಶ್ನೆ, मौसी के बिना सारा मोहल्ला कैसा लगता था? ಮೌಸಿಯ ಹೊರತಾಗಿ ಅಂದ್ರೆ ಮೌಸಿ ಇಲ್ಲದೆ ಇಡೀ ಮೊಹಲ್ಲ, ಬೀದಿ, ಕೇರಿ ಹೇಗನ್ನಿಸುತ್ತಿತ್ತು ಅಥವಾ ಹೇಗಿರುತ್ತಿತ್ತು? मौसी के बिना सारा मोहल्ला सूना सूना लगता था। ಮೌಸಿಯ ಹೊರತಾಗಿ ಇಡೀ ಮೊಹಲ್ಲೆ ಶೂನ್ಯ ಶೂನ್ಯ ಅಥವಾ ಖಾಲಿ ಖಾಲಿ ಅಂತ ಅನಿಸ್ತಿತ್ತು। ಲಡ್ಕೆ ಭಾಗ್ ಕರ್ ಕ್ಯಾ ಉಠಾ ಲೇ ಆಯೆ? ಹುಡುಗರು ಓಡಿ ಹೋಗಿ, ಭಾಗಕರ್ ಓಡಿ ಹೋಗಿ, ಕ್ಯಾ ಉಠಾ ಲೇ ಆಯೆ ಏನನ್ನು ಎತ್ತಿಕೊಂಡು ಬಂದರು? ಲಡ್ಕೆ ಭಾಗಕರ್ ಖಾಟ್ ಉಠಾ ಲಾಯೆ, ಹುಡುಗರು ಓಡಿ ಹೋಗಿ ಮಂಚವನ್ನು ಎತ್ತಿಕೊಂಡು ಬಂದರು। बच्चों ने हेडमास्टर से क्या विनती की? ಮಕ್ಕಳು ಮುಖ್ಯೋಪಾಧ್ಯಾಯರ ಬಳಿ ಏನೆಂದು ವಿನಂತಿಸಿಕೊಂಡರು? बच्चों ने हेडमास्टर से विनती की ಮಕ್ಕಳು ಮುಖ್ಯೋಪಾಧ್ಯಾಯರೊಡನೆ ವಿನಂತಿ ಮಾಡಿಕೊಂಡರು। ನೋಡಿ, ಇಲ್ಲಿ ಎರಡು ಕೀ ಇದೆ, ಕೀ ಅಂತ ಇದೆ। ವಿನತಿ ಕೀ ಅಂದ್ರೆ ಅಲ್ಲಿ ಕಿಯಾ, ಕಿಯೇ ಅನ್ನೋದರ ರಸರೂಪ ಕೀ ಅದು। ಇನ್ನೊಂದು ಕೀ ಇದೆ, ಅದೇನದು ಎರಡು ವಾಕ್ಯಗಳನ್ನ ಸೇರಿಸುವಂತದ್ದು। ಏನೆಂದರೆ ಕಿ ವಿನಂತಿ ಮಾಡಿಕೊಂಡರು, ಏನೆಂದರೆ ಕಿ ಮೌಸಿಗೆ ಸ್ಕೂಲ್ ಮೇ ಕಾಮ್ ದಿಯಾ ಜಾಯ್, ಶಾಲೆಯಲ್ಲಿ ಕೆಲಸ ನೀಡಬೇಕು ಅಂತ ಅವರು ವಿನಂತಿಸಿಕೊಳ್ತಾರೆ। ಎಂಟನೇ ಪ್ರಶ್ನೆ, ಮೌಸಿ ಕೆ ಜೀವನ್ ಮೇ ಕೈಸೆ ದಿನ್ ಲೌಟ್ ಆಯೆ? ಮೌಸಿಯ ಜೀವನದಲ್ಲಿ ಎಂತಹ ದಿನಗಳು ಹಿಂದಿರುಗಿ ಬಂದವು? ಅಂದ್ರೆ ನಡುವೆ ಒಂದಿಷ್ಟು ದಿನ ಆಕೆ ಕಷ್ಟಕ್ಕೊಳಗಾಗಿದ್ಲು, ಇನ್ನೇನು ನನ್ನ ಬದುಕೆ ಮುಗಿದೋಯ್ತು ಅಂತ ಅಂದ್ಕೊಂಡಿದ್ಲು, ಆದರೆ ಮತ್ತೆ ವಾಪಸ್ ಬಂದಿದ್ದೆಂತ ದಿನಗಳು? ಮೌಸಿ ಕೆ ಜೀವನ ಮೇ ಖುಷಿ ಕೆ ದಿನ್ ಲೌಟ್ ಆಯೆ, ಮೌಸಿಯ ಜೀವನದಲ್ಲಿ ಸಂತೋಷದ, ಖುಷಿಯ ದಿನಗಳು ಹಿಂದಿರುಗಿ ಬಂದವು।
ಒಂಬತ್ತನೇ ಪ್ರಶ್ನೆ, ಬಚ್ಚೆ ಕೌನ್ ಸಾ ಖೇಲ್ ಖೇಲ್ ಕರ್ ಲೌಟ್ ರಹೆ ಥೆ. ಮಕ್ಕಳು ಯಾವ ಆಟ ಆಡಿ, ನೋಡಿ ಇಲ್ಲಿ ಖೇಲ್ ಆಟ, ಖೇಲ್ನ ಆಡುವುದು, ಎರಡಕ್ಕೂ ಒಂದೇ ಶಬ್ದ ಇಲ್ಲಿ. ಖೇಲ್ ಖೇಲ್ ಕರ್ ಆಟ ಆಡಿ, ಲೌಟ್ ರಹೆ ಥೆ ಹಿಂದಿರುಗುತ್ತಿದ್ದರು. ಉತ್ತರ, ಬಚ್ಚೆ ಹಾಕಿ ಮ್ಯಾಚ್ ಖೇಲ್ ಕರ್ ಲೌಟ್ ರಹೆ ಥೆ. ಮಕ್ಕಳು ಹಾಕಿ ಮ್ಯಾಚ್ ಅನ್ನು ಆಡಿಕೊಂಡು ಹಿಂದಿರುಗಿ ಬರುತ್ತಿದ್ದರು. 10ನೇ ಪ್ರಶ್ನೆ, ಉಷಾ ಥಾಲಿ ಮೇ ಕ್ಯಾ ಲೇಕರ್ ಆತಿ ಹೈ. ಉಷಾ ತಟ್ಟೆಯಲ್ಲಿ ಏನನ್ನು ತೆಗೆದುಕೊಂಡು ಬರುವಳು. ಉಷಾ ಥಾಲಿ ಮೇ ದೋ ರೋಟಿಯಾ ಲೇಕರ್ ಆಯಿ. ಉಷಾ ತಟ್ಟೆಯಲ್ಲಿ 2 ರೊಟ್ಟಿಗಳನ್ನು ತೆಗೆದುಕೊಂಡು ಬಂದಳು. ಬಲದೇವ್ ಅಪ್ನೆ ಡಾಕ್ಟರ್ ಪಿತಾ ಕೋ ಕ್ಯಾ ಕಹತಾ ಹೈ. ಬಲದೇವ ತನ್ನ ಡಾಕ್ಟರ್ ತಂದೆಗೆ, ಅಂದರೆ ತಂದೆ ಡಾಕ್ಟರ್ ಆಗಿದ್ರಲ್ಲ ಅವರಿಗೆ ಏನೆಂದು ಹೇಳುವನು. ಉತ್ತರ, ಮೌಸಿ ಬಲದೇವ್ ಅಪ್ನೆ ಡಾಕ್ಟರ್ ಪಿತಾ ಸೆ ಕಾತೆ ಕಿ ಅಂತ ಸೇರಿಸ್ಕೋಬಹುದು. ಇಲ್ಲಿ ಕಾತೆ ಕಿ ಮೌಸಿ ಬೀಮಾರ ಹೈ, ಆಪ್ ಜಲ್ದಿ ಚಲ್ಕರ್ ದೇಖಿಯೇ. ಬಲದೇವ ತನ್ನ ಡಾಕ್ಟರ್ ತಂದೆಯೊಡನೆ ಹೇಳುವನು, ಮೌಸಿಗೆ ಕಾಯಿಲೆ ಆಗಿದೆ, ನೀವು ಬೇಗ ಬಂದು ನೋಡಿರಿ ಎಂದು ಹೇಳ್ತಾನೆ. 12ನೇ ಪ್ರಶ್ನೆ, ಮೌಸಿ ಕೆ ನಾ ರಹನೆ ಪರ್ ಮೊಹಲ್ಲಾ ಕೈಸಾ ಲಗ್ತಾ ಥಾ. ಮೌಸಿ ಇಲ್ಲದೆ ಇರೋದ್ರಿಂದ ಆ ಬೀದಿ ಹೇಗೆ ಕಾಣಿಸ್ತಿತ್ತು ಅಂತ. ಮೌಸಿ ಕೆ ನಾ ರಹನೆ ಪರ್ ಮೊಹಲ್ಲಾ ಸೂನಾ ಸೂನಾ ಲಗ್ತಾ ಥಾ. ಈ ಹಿಂದೆ ಇದೇ ಪ್ರಶ್ನೆನೇ ಬೇರೆ ತರ ಕೇಳಲಾಗಿತ್ತು, ಇದು ಸ್ವಲ್ಪ ಮಟ್ಟಿಗೆ ಬದಲಾಯಿಸಿ ಕೇಳಲಾಗಿದೆ. ಮೌಸಿ ಇಲ್ಲದ ಬೀದಿ ಖಾಲಿ ಖಾಲಿ ಅಂತ ಅನಿಸ್ತಾ ಇತ್ತು. ಬಲದೇವ್ ಕೆ ಪಿತಾ ಕ್ಯಾ ಕಾಮ್ ಕರ್ತೆ ಥೆ. ಬಲದೇವನ ತಂದೆ ಯಾವ ಕೆಲಸ ಮಾಡುತ್ತಿದ್ದರು. ಬಲದೇವ್ ಕೆ ಪಿತಾ ಡಾಕ್ಟರ್ ಥೆ. ಬಲದೇವರ ತಂದೆ ಡಾಕ್ಟರ್ ಅಥವಾ ವೈದ್ಯರಾಗಿದ್ದರು. 14ನೇ ಪ್ರಶ್ನೆ, ಮೌಸಿ ಕೋ ರಹನೆ ಕೆ ಲಿಯೆ ಜಗಹ ಕಹ ಮಿಲ್ ಗಯಿ. ಮೌಸಿಗೆ ಇರಲು ಜಾಗ ಎಲ್ಲಿ ಸಿಕ್ಕಿತು. ಮೌಸಿ ಕೋ ಸ್ಕೂಲ್ ಕಿ ಏಕ್ ಕೋಠರಿ ಮೇ ರಹನೆ ಕೆ ಲಿಯೆ ಜಗಹ ಮಿಲ್ ಗಯಿ. ಮೌಸಿಗೆ ಶಾಲೆಯ ಒಂದು ಕೊಠಡಿಯಲ್ಲಿ ಇರಲಿಕ್ಕೆ ಜಾಗ ಸಿಕ್ಕಿತು. ಇನ್ನು 2ನೇ ಮೇನ್ ಕ್ವೆಶ್ಚನ್, 2-3 ವಾಕ್ಯೋं में ಉತ್ತರ ಲಿಖಿಯೇ. 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಿರಿ. ಅದರಲ್ಲಿ ಮೊದಲನೇದು, ಮೌಸಿ ಬಚ್ಚೋं को कौन कौन सी कहानियां सुनाती थी. ಮೌಸಿ ಮಕ್ಕಳಿಗೆ ಯಾವ ಯಾವ ಕಥೆಗಳನ್ನು ಹೇಳುತ್ತಿದ್ದಳು. ಸುನಾತೀತಿ ಹೇಳುತ್ತಿದ್ದಳು. ಉತ್ತರ, ಮೌಸಿ ಬಚ್ಚೋಂಕೋ ಅಂತ ಬರೆದು ಮೌಸಿ ಮಕ್ಕಳಿಗೆ ಕೆಳಗೆ ನೋಡಿ, ಒಂದನೇದು ತೋತಾ ತೋತಿ ಕಿ ಕಹಾನಿ, ಗಿಳಿಗಳ ಕಹಾನಿ ಕಥೆಯನ್ನ ಹೇಳ್ತಾ ಇದ್ಲು. ಎರಡನೇದಾಗಿ ಕಾಟ್ ಕೆ ಘೋಡೆ ಕಿ ಕಹಾನಿ, ಮರದ ಕುದುರೆಯ ಕಥೆಯನ್ನು ಹೇಳ್ತಾ ಇದ್ಲು. 3ನೇ ಪಾಯಿಂಟ್, ವಿರೋಚಿತ್ ಕಹಾನಿ, ವಿರೋಚಿತವಾದಂತಹ ಅಥವಾ ವೀರತೆಯನ್ನು ಹೇಳುವಂತಹ ಕಥೆಗಳನ್ನ, ಆದಿ ಇವಲ್ಲದೆ ಇನ್ನೂ ಇತ್ಯಾದಿಗಳನ್ನ ಸುನಾತೀತಿ ಹೇಳುತ್ತಿದ್ದಳು. ಹೀಗೆ ನೀವು ಪಾಯಿಂಟ್ ಮಾಡಿ ಬರ್ಕೊಳ್ಳೋದ್ರಿಂದ ನೀವು ನೆನಪಿಟ್ಕೊಳ್ತೀರಿ, ಹಾಗೂ ಮೌಲ್ಯಮಾಪಕರಿಗೂ ಕೂಡ ಇದು ತುಂಬಾ ಸುಲಭ ಆಗುತ್ತೆ. ನೆಕ್ಸ್ಟ್ 2ನೇ ಪ್ರಶ್ನೆ, 2ನೇ ಮೇನ್ ಕ್ವೆಶ್ಚನ್ ಅಲ್ಲಿ, ಬಚ್ಚೆ ಮೌಸಿ ಕೋ ಕಹಾ ಕಹಾ ಢೂಂಢತೆ ಹೈ. ಮಕ್ಕಳು ಮೌಸಿಯನ್ನ ಎಲ್ಲೆಲ್ಲಿ ಹುಡುಕುತ್ತಾರೆ. ಉತ್ತರ, ಬಚ್ಚೆ ಮೌಸಿ ಕೋ, ಮಕ್ಕಳು ಮೌಸಿಯನ್ನು ಸ್ಕೂಲ್ ಕಿ ಫಾಟಕ್ ಪರ್, ಶಾಲೆಯ ಮುಖ್ಯ ದ್ವಾರದ ಬಳಿ, ಪೇಡ್ ಕೆ ನೀಚೆ, ಮರದ ಕೆಳಗೆ, ಅಥವಾ ನೀಮ್ಕೆ ಪೇಡ್ಕೆ ತಲೆ ಅಂತಲೂ ಕೂಡ ಹೇಳ್ಬೋದು. ಯಾಕೆಂದ್ರೆ ಅವಳು ಯಾವಾಗಲೂ ಇರ್ತಿದ್ದು ಬೇವಿನ ಮರದ ಕೆಳಗಡೆ, ಮರದ ಕೆಳಗಡೆ ಇರ್ತಾ ಇದ್ಲು, ಅಲ್ಲಿ ಅವರು ಹುಡುಕಿದ್ರು ಅಂತ. ನೆಕ್ಸ್ಟ್ 2-3 ವಾಕ್ಯೋं में उत्तर लिखिए. 2ನೇ ಮೇನ್ ಕ್ವೆಶ್ಚನ್ ನಲ್ಲಿ 3ನೇ ಪ್ರಶ್ನೆ, ಮಕಾನ್ ಕೆ ಅಂದರ್ ಸೆ ಬಚ್ಚೋಂ ಕೋ ಕೈಸಿ ಆವಾಜ್ ಸುನಾಯಿ ದಿ. ಮನೆಯ ಒಳಗಿನಿಂದ ಮಕ್ಕಳಿಗೆ ಎಂತಹ ಧ್ವನಿ ಕೇಳಿಸಿತು. ಸುನಾಯಿ ದಿ ಕೇಳಿಸಲ್ಪಟ್ಟಿತು. ಉತ್ತರ, ಮಕಾನ್ ಕೆ ಅಂದರ್ ಸೆ ಬಚ್ಚೋಂ ಕೋ ಊಂಚಿ ಊಂಚಿ ಆವಾಜೆ ಸುನಾಯಿ ದಿ. ಮನೆಯಿಂದ ಒಳಗಡೆ ಮಕ್ಕಳಿಗೆ ಎತ್ತರೆತ್ತರದ ಅಥವಾ ಏರುಧ್ವನಿಯು ಕೇಳಿಸಿತು ಅಂತ. 4ನೇ ಪ್ರಶ್ನೆ, ಬಚ್ಚೋಂ ಕೋ ಕ್ಯೋ ಗುಸ್ಸಾ ಆಯಾ. ಮಕ್ಕಳಿಗೆ ಯಾಕೆ ಸಿಟ್ಟು ಬಂದಿತ್ತು, ಅಥವಾ ಬಚ್ಚೋಂ ಕೋ ಕ್ಯೋ ದುಃಖ और ಗುಸ್ಸಾ ಆಯಾ, ದುಃಖ ಮತ್ತು ಸಿಟ್ಟು ಬಂದಿತ್ತು, ಎರಡು ಸರಿನೇ. ಮೌಸಿ ಕೆ ಬಾಲ್ ಉಲ್झे हुए और ಚಹರಾ ಸುಖಾ ಹುವಾ ಥಾ. ಮೌಸಿಯ ಕೂದಲುಗಳು ಕೆದರಿದ್ದವು ಮತ್ತು
ಮುಖ ಬಾಡಿತ್ತು. ಮೌಸಿ ಕೋ ಐಸಿ ಸ್ಥಿತಿ ಮೇ ದೇಖ್ಕರ್, ಮೌಸಿಯನ್ನ ಇಂತಹ ಸ್ಥಿತಿಯಲ್ಲಿ ನೋಡಿದಂತಹ ಬಚ್ಚೋಂಕೋ ಮಕ್ಕಳಿಗೆ ಬಹುತ್ ದುಃಖ ಹುವಾ, ಬಹಳ ದುಃಖ ಆಯಿತು. ಅವ್ರ ಗುಸ್ಸಾ ಆಯಾ, ಮತ್ತು ಸಿಟ್ಟು ಕೂಡ ಬಂದಿತ್ತು. 5ನೇ ಪ್ರಶ್ನೆ, स्कूल के फाटक पर मौसी को देखते ही बच्चों की क्या प्रतिक्रिया होती थी? ಶಾಲೆಯ ಮುಖ್ಯದ್ವಾರದ ಬಳಿ ಮೌಸಿಯನ್ನು ಕಾಣುತ್ತಲೇ ಮಕ್ಕಳ ಪ್ರತಿಕ್ರಿಯೆ ಏನಾಗಿರುತ್ತಿತ್ತು, ಹೇಗಿರುತ್ತಿತ್ತು? ಉತ್ತರ, मौसी हमेशा दोपहर में स्कूल के फाटक पर पहुंच जाती थी. ಮೌಸಿ ಯಾವಾಗಲೂ ಮಧ್ಯಾಹ್ನದ ನಂತರ ಶಾಲೆಯ ಮುಖ್ಯದ್ವಾರದ ಬಳಿ ಹೋಗುತ್ತಿದ್ದಳು. जैसे ही स्कूल की छुट्टी होती, ಹೇಗೆ ಶಾಲೆಗೆ ಬಿಡುವು ದೊರೆಯುತ್ತಿತ್ತೋ ಅಥವಾ ಲಾಂಗ್ ಬೆಲ್ ಆಗ್ತಾ ಇತ್ತೋ, ವೈಸೆ ಈ ಬಚ್ಚೆ ಅದೇ ತರ ಆ ಕೂಡಲೇ ಮಕ್ಕಳು ಭಾಗತೆ ಹುಯೇ, ಓಡುತ್ತಾ ಬಾಹರ್ ನಿಕಲ್ತೆ ಹೊರಗಡೆ ಬರ್ತಾ ಇದ್ರು. ಅವ್ರು ಮೌಸಿಕೆ ಮತ್ತು ಆ ಮೌಸಿಯ ಕಂಧೋಂ ಪರ್, ಕೊರಳು ಆ ಬಾಹುಗಳ ಮೇಲೆ ಅಪ್ನೆ ಬಸ್ತೆ ಡಾಲ್ ದೇತಿತ್ತೆ, ತಮ್ಮ ಬ್ಯಾಗ್ಗಳನ್ನ ನೇತಾಕ್ತಾ ಇದ್ರು, ಹಾಕ್ತಾ ಇದ್ರು. ಇದು ಅವರ ಪ್ರತಿಕ್ರಿಯೆ ಆಗಿರ್ತಿತ್ತು. नेक्स्ट 6ನೇ ಪ್ರಶ್ನೆ, दरवाजे की दरारे में से मौसी कैसी दिख पड़ी? ಇದೇ ಪ್ರಶ್ನೆ ಬೇರೆ ತರ ಆಗ್ಲೇ ಕೇಳಲಾಗಿತ್ತು. ಆ ಬಾಗಿಲಿನ ಬಿರುಕಿನಿಂದ ಮೌಸಿ ಹೇಗೆ ಕಾಣಿಸುತ್ತಿದ್ದಳು? ಆ ಮಕ್ಕಳಲ್ಲಿ ನೋಡ್ತಾರಲ್ಲ, ನೋಡಿದಾಗ ಅವ್ರಿಗೆ ದುಃಖ ಮತ್ತು ಸಿಟ್ಟು ಬರುತ್ತಲ್ಲ, ಯಾಕೆ ದುಃಖ ಮತ್ತು ಸಿಟ್ಟು ಬಂತು ಅಂತಲೂ ಕೂಡ ಇದು ಕಾರಣ. ಅದೇ ಪ್ರಶ್ನೆ ಇಲ್ಲಿ ಸ್ವಲ್ಪ ಬದಲಾಯಿಸಿ ಕೇಳಲಾಗಿದೆ. ಬಂದ್ ದರ್ವಾಜೆ ಕಿ ದರಾರೆ ಮೇ ಸೆ, ಮುಚ್ಚಿದ ಬಾಗಿಲಿನ ಬಿರುಕಿನಿಂದ ಜಾಂಕ್ ಕರ್ ದೇಖಾಥೋ, ಇಣುಕಿ ನೋಡಿದಾಗ ಮೌಸಿ ಏಕ ಖಾಟ್ ಪರ್ ಲೆಟೀತಿ, ಮೌಸಿ ಒಂದು ಮಂಚದ ಮೇಲೆ ಮಲಗಿದ್ದಳು. ಬಾಲ್ ಉಲ್ಜೆ ಹುಯೇ, ಕೂದಲುಗಳು ಕೆದರಿದ್ದವು. ಅವರು ಚೆಹರ ಸೂಖಾ ಹುವಾ ತಾ, ಮತ್ತು ಮುಖ ಬಾಡಿತ್ತು. 7ನೇ ಪ್ರಶ್ನೆ, ಮೌಸಿ ಕಹಾ ಬೈಟಿ ರೋ ರಹಿ ಥಿ, ಸಬ್ನೆ ಏಕ್ ಸ್ವರ್ ಮೇ ಕ್ಯಾ ಕಹಾ? ಮೌಸಿ ಎಲ್ಲಿ ಕುಳಿತು ಅಳುತ್ತಿದ್ದಳು ಮತ್ತು ಎಲ್ಲರೂ ಏನೆಂದು ಹೇಳಿದರು? ಉತ್ತರ, ಮೌಸಿ ಪುಲ್ ಪರ್ ಬೈಟಿ ರೋ ರಹಿ ಥಿ, ಮೌಸಿ ಸೇತುವೆಯ ಬಳಿ ಕುಳಿತು ಅಳುತ್ತಿದ್ದಳು. ಸಬ್ನೆ ಏಕ್ ಸ್ವರ್ ಮೇ ಕಹಾ, ಎಲ್ಲರೂ ಒಂದೇ ಧ್ವನಿಯಲ್ಲಿ ಹೇಳಿದರು, ಒಟ್ಟಾಗಿ ಹೇಳಿದರು. ಹಮ್ ತುಜೆ ಕಹಿ ನಹಿ ಜಾನೆ ದೇಂಗೆ ಮೌಸಿ, ನಾವು ನಿನ್ನನ್ನು ಎಲ್ಲಿಯೂ ಹೋಗಲು ಬಿಡುವುದಿಲ್ಲ ಮೌಸಿ ಅಂತ ಹೇಳ್ತಾಳೆ. ಯಾ ಬಾ ಸುನ್ಕರ್ ಮೌಸಿ ಕೆ ಅಂಕ್ ಬರಾಯೆ ಅಂತ ಬರುತ್ತಲ್ಲ ಮುಂದಿನ ಉತ್ತರ ಅದು. ನೆಕ್ಸ್ಟ್ 8ನೇ ಪ್ರಶ್ನೆ, मौसी को ढूंढते एक मकान के पास पहुंचने पर बच्चों ने क्या सुना? ನೋಡಿ, ಇದು ಆಗ್ಲೇ ಬಂದ ಪ್ರಶ್ನೆನೆ. ಮೌಸಿಯನ್ನು ಹುಡುಕುತ್ತಾ ಒಂದು ಮನೆಯ ಬಳಿಗೆ ಬಂದಾಗ ಮಕ್ಕಳು ಏನನ್ನು ಕೇಳಿದರು? मौसी को ढूंढते एक मकान के पास पहुंचने पर, ಮೌಸಿಯನ್ನು ಹುಡುಕುತ್ತಾ ಒಂದು ಮನೆಯ ಬಳಿ ಬಂದಾಗ ಬಚ್ಚೋನೆ ಮಕಾನ್ ಕೆ ಅಂದರ್ ಸೆ, ಮಕ್ಕಳು ಮನೆಯ ಒಳಗಿಂದ ಊಂಚಿ ಊಂಚಿ ಆವಾಜೆ ಸುನಿ, ಎತ್ತರೆತ್ತರದ ಅಥವಾ ಏರುಧ್ವನಿಯನ್ನು ಕೇಳ್ತಾರೆ. ಏನಂತ ಇತ್ತು ಅದರಲ್ಲಿ? ಹಮ್ನೆ ಠೇಕಾ ತೋ ನಹಿ ಲೇ ರಕ್ಕಾ ಹೈ ಮೌಸಿ, 20 दिन से तुम यहाँ हो, अब तुम किसी दूसरे के घर चली जाओ. ಈ ಮಾತನ್ನು ಕೇಳ್ತಾರೆ. ನಾವೇ ನಿನ್ ಗುತ್ತಿಗೆ ಇಟ್ಕೊಂಡಿಲ್ಲ ಮೌಸಿ, ನೀ 20 ದಿನಗಳಿಂದ ನೀನು ಇಲ್ಲೇ ಇದೆಯಾ, ಈಗ ನೀನು ಯಾರ ಬೇರೆ ಮನೆಗೆ ಹೋಗು ಅಂತ ಹೇಳ್ತಾರೆ. ಇದು ಅವ್ರು ಕೇಳಿಸ್ಕೊಂಡಂತ ಏರುಧ್ವನಿ. ಇನ್ನು 3-4 ವಾಕ್ಯ में उत्तर लिखिए. 3ನೇ ಮೇನ್ ಕ್ವೆಶ್ಚನ್, 3-4 ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯುವಂಥದ್ದು. ಮೌಸಿ और बच्चों के बीच में क्या बातचीत हुई? ಮೌಸಿ ಮತ್ತು ಮಕ್ಕಳ ನಡುವೆ ಏನು ಮಾತುಕತೆ ಆಯಿತು? उत्तरा, हाकी मैच के बाद जब लड़कों ने मौसी को देखा, ಹಾಕಿ ಮ್ಯಾಚಿನ ನಂತರ ಯಾವಾಗ ಹುಡುಗರು ಮೌಸಿಯನ್ನು ನೋಡಿದರೋ, ತಬ್ ಉಸ್ಕಿ ಹಾಲತ್ ಕುಚ್ ಅಚ್ಚಿ ನಹಿ ಥಿ, ಆಗ ಮೌಸಿಯ ಪರಿಸ್ಥಿತಿ, ಹಾಲತ್ ಸ್ಥಿತಿ ಪರಿಸ್ಥಿತಿ ಅಚ್ಚಿ ನಹಿ ಥಿ, ಚೆನ್ನಾಗಿರಲಿಲ್ಲ. ಉನ್ಹೋನೆ ಮೌಸಿ ಸೆ ಅನೇಕ ಸವಾಲ್ ಪೂಛೆ, ಅವರು ಮೌಸಿಗೆ ಅನೇಕ ಪ್ರಶ್ನೆಗಳನ್ನು ಕೇಳ್ತಾರೆ. ಅವರು ಸೆ ಕಹಿ ನಾ ಜಾನೆ ದೇಂಗಿ ಕಿ ಬಾತ್ ಕಹಿ, ಮತ್ತು ಆಕೆಗೆ ನಿನ್ನನ್ನು ಎಲ್ಲಿ ಹೋಗಲು ಬಿಡುವುದಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಅಲ್ಲಿ ಅನೇಕ ಪ್ರಶ್ನೆಗಳೇನಿದ್ವು. ಅವರು ಒಬ್ಬೊಬ್ಬರು ಒಂದು ಪ್ರಶ್ನೆ ಕೇಳ್ತಾರೆ, ಅಬ್ ತಕ್ ಕಹಾ ಥಿ ಮೌಸಿ, ತುಮಾರಾ ತಬಿಯತ್ ಠೀಕ್ ನಹಿ ಥಾ, ಅಬ್ ಕೈಸಿ ಹೋ, ಕ್ಯೋ ಇಸ್ ತರಹ ಬೈಟ್ ಗಯಿ ಹೋ, ಇಂಥ ಅನೇಕ ಪ್ರಶ್ನೆಗಳನ್ನ ಕೇಳ್ತಾರೆ.
ಆಮೇಲೆ ಯಾ ಸುನ್ಕರ್ ಮೌಸಿ ರೋಪಡಿ, ಈ ಮಾತನ್ನು ಕೇಳಿ ಮೌಸಿ ರೋಪಡಿ ಇಲ್ಲಿ ಅಳ್ತಾಳೆ. ಯಾಕೆಂದ್ರೆ ಭಾವುಕಳಾಗಿ ಅಳ್ತಾಳೆ, ಸಂತೋಷದಿಂದ ಅಳ್ತಾಳೆ. ಮೂರನೇ ಮೇನ್ ಕ್ವಶನ್ ಎರಡನೇ ಪ್ರಶ್ನೆ, ಬಚ್ಚೋನೆ ಮಿಲ್ಕರ್ ಮೌಸಿ ಕಿ ಸೇವಾ ಕಿಸ್ ಪ್ರಕಾರ ಕಿ, ಮಕ್ಕಳೆಲ್ಲ ಸೇರಿಕೊಂಡು ಮೌಸಿಯ ಸೇವೆಯನ್ನ ಹೇಗೆ ಮಾಡಿದರು? ಉತ್ತರ, ಕನ್ನಯ್ಯ ಅಪ್ನೆ ಘರ್ ಸೆ ದರಿ ಔರ್ ತಕಿಯ ಉಠಾ ಲಾಯ. ಕನ್ನಯ್ಯ ಅನ್ನುವಂಥ ಹುಡುಗ ತನ್ನ ಮನೆಯಿಂದ ಹಾಸಿಗೆಯನ್ನು ಮತ್ತು ತಲೆದಿಂಬನ್ನು ಎತ್ತಿಕೊಂಡು ಬಂದ. ಯೋಗರಾಜ್ ಅಪ್ನೆ ಘರ್ ಸೆ ಏಕ ಕಟೋರ ದೂದ್ ಲಾಯ. ಯೋಗರಾಜ್ ತನ್ನ ಮನೆಯಿಂದ ಒಂದು ಬಟ್ಟಲು ಹಾಲನ್ನು ತೆಗೆದುಕೊಂಡು ಬಂದ. ಗೋಪಾಲ್ ಅಪ್ನೆ ಘರ್ ಸೆ ಲ್ಯಾಂಪ್ ಉಠಾ ಲಾಯ. ಗೋಪಾಲ ತನ್ನ ಮನೆಯಿಂದ ಲ್ಯಾಂಪ್ ಎತ್ತಿಕೊಂಡು ಬಂದ. बलदेव ने अपने पिता से बीमार मौसी का इलाज करवाया. ಬಲದೇವ ತನ್ನ ತಂದೆ ಡಾಕ್ಟರ್ ಇಂದ ಏನ್ ಮಾಡ್ತಾನೆ, ಮೌಸಿಗೆ ಚಿಕಿತ್ಸೆಯನ್ನು ಕೊಡಿಸ್ತಾನೆ. ಆಮೇಲೆ ಮುನ್ನಿ ಪೀನೆ ಕೆ ಲಿಯೆ ಪಾನಿ ಲಾಯಿ, ಇಲ್ಲೊಂದು ಅಂಶ ಬಿಟ್ಟು ಹೋಗಿದೆ, ಅದು ಮುನ್ನಿ ಕುಡಿಯಲು ನೀರು ತರ್ತಾಳೆ. ಈ ತರಹ ಬಚ್ಚೋನೆ ಮಿಲ್ಕರ್ ಮೌಸಿ ಕಿ ಸೇವಾ ಕಿ. ಈ ತರಹ ಎಲ್ಲ ಮಕ್ಕಳು ಸೇರ್ಕೊಂಡು ಮೌಸಿ ಸೇವೆಯನ್ನ ಮಾಡ್ತಾರೆ. ಮೂರನೇ ಪ್ರಶ್ನೆ, मौसी के खुशी जीवन का वर्णन कीजिए. ಮೌಸಿಯ ಸಂತೋಷದ ಜೀವನ ಅಥವಾ ಖುಷಿಯ ಜೀವನವನ್ನು ವರ್ಣಿಸಿ. ಅಂದ್ರೆ ಆಕೆ ಖುಷಿಯಾಗಿರ್ಬೇಕಾದ್ರೆ ಇದ್ದಂತ ಚಿತ್ರಣವನ್ನು ಕೊಡಿ ಅಂತ. ಮೌಸಿ ಫಿರ್ ಸೆ ಸ್ಕೂಲ್ ಕೆ ಆಂಗನ್ ಮೇ ಆನೆ ಲಗಿ. ಮೌಸಿ ಮತ್ತೆ ಶಾಲೆಯ ಅಂಗಳಕ್ಕೆ ಬರತೊಡಗಿದಳು. ಬಚ್ಚೋಂ ಕೋ ಕಹಾನಿ ಸುನಾತಿ. ಮಕ್ಕಳಿಗೆ ಯಥಾ ರೀತಿ ಹಿಂದೆ ಹೇಳ್ತಿದ್ದಲ್ಲ ಹಾಗೆ ಕತೆಗಳನ್ನ ಹೇಳ್ತಾ ಇದ್ಲು. ಮೊಹಲ್ಲೆ ಕಾ ಚಕ್ಕರ್ ಕಾಡ್ತಿ. ಇಡೀ ಬೀದಿಯನ್ನ ಸುತ್ತಾ ಇದ್ಲು. ಸಭೀ ಘರೋ ಮೇ ಝಾಂಕ್ ಕರ್ ಲೋಗೋಂ ಕಾ ಹಾಲ್ ಚಾಲ್ ಪೂಜ್ತಿ. ಎಲ್ಲ ಮನೆಯಲ್ಲೂ ಇಣಿಕಿ ಜನಗಳ ಹಾಲ್ ಚಾಲ್ ಅಂದ್ರೆ ಪರಿಸ್ಥಿತಿಯನ್ನ ಅಥವಾ ಆ ಸದ್ಯದ ವಾಸ್ತವ ಸಂಗತಿಯನ್ನ ಕೇಳ್ತಾ ಇದ್ಲು. ಶಾಮ್ ಹೋತೆ ಹಿ, ಸಂಜೆ ಆಗುತ್ತಲೇ ಅಪ್ನಿ ಕೋಟರಿ ಮೇ ಚಲಿ ಜಾತಿ. ಮತ್ತೆ ತನ್ನ ಕೊಠಡಿಗೆ, ಅಂದ್ರೆ ಶಾಲೆಯಲ್ಲಿ ಕೊಟ್ಟಿದ್ರಲ್ಲ ಒಂದು ಕೊಠಡಿ, ಅಲ್ಲಿಗೆ ಆಕೆ ಹೋಗ್ತಾ ಇದ್ಲು. ಈ ತರಹ ಮೌಸಿ ಖುಷಿ ಕೆ ದಿನ್ ಬಿತಾತಿ ಥಿ. ಈ ರೀತಿಯಾಗಿ ಮೌಸಿ ಸಂತೋಷ ದಿನಗಳನ್ನ ಕಳೀತಾ ಇದ್ಲು. बच्चों ने मकान के भीतर मौसी को किस हालत में देखा. ಮಕ್ಕಳು ಮನೆಯ ಒಳಗೆ ಮೌಸಿಯನ್ನು ಯಾವ ಪರಿಸ್ಥಿತಿಯಲ್ಲಿ ನೋಡಿದ್ರು? ನೋಡಿ, ಇದನ್ನೇ ಪ್ರಶ್ನೆ 4-5 ತರ ಕೇಳಲಾಗಿದೆ ಇಲ್ಲಿ. ಉತ್ತರ, बच्चों ने जब बंद दरवाजे के दरारे में झांक कर देखा तो. ಮಕ್ಕಳು ಮುಚ್ಚಿದ ಬಾಗಿಲಿನ ಬಿರುಕಿನ ನಡುವೆ ಇಣಿಕೆ ಹಾಕಿ ನೋಡಿದಾಗ ಮೌಸಿ ಏಕ ಖಾಟ್ ಪರ್ ಲೆಟೀತಿ. ಮೌಸಿ ಒಂದು ಮಂಚದ ಮೇಲೆ ಮಲಗಿದ್ದಳು. ಉಸ್ಕೆ ಬಾಲ್ ಉಲ್झे हुए थे. ಅವಳ ಕೂದಲುಗಳು ಕೆದರಿದ್ದವು. ಮೌಸಿ ಕ ಚೆಹರಾ ಬಿ ಸುಖಾ ಹುವಾ ತಾ. ಮೌಸಿಯ ಮುಖವೂ ಕೂಡ ಬಾಡಿ ಹೋಗಿತ್ತು. ಬಚ್ಚೋಂ ಕೋ ಮೌಸಿ ಕೋ ಈ ಸ್ಥಿತಿ ಮೇ ದೇಖಕರ್. ಮಕ್ಕಳು ಮೌಸಿಯನ್ನ ಈ ಪರಿಸ್ಥಿತಿಯಲ್ಲಿ ನೋಡಿ ಬಹುತ್ ದುಃಖ ಹುವಾ, ಬಹಳ ದುಃಖವಾಯಿತು. ನೆಕ್ಸ್ಟ್ 4ನೇ ಮೇನ್ ಕ್ವೆಶ್ಚನ್, ರಿಶ್ತಾ ಜಾನಿಯೇ ಅವ್ರ ಲಿಖಿಯೇ ಅಂತ ಇದೆ. ರಿಶ್ತಾ ಅಂದ್ರೆ ಸಂಬಂಧವನ್ನು ತಿಳಿದುಕೊಳ್ಳಿ ಮತ್ತು ಬರೆಯಿರಿ ಅಂತ. ಅಂದ್ರೆ ಬೇರೆ ಪಾಠದಲ್ಲಿ ಇದೇ ಪ್ರಶ್ನೆಗಳನ್ನ ಏನು ಕೇಳ್ತಾ ಇದ್ರು, ಅನುರೂಪ ಅಂತ ಕೇಳ್ತಾ ಇದ್ರು, ಅನುರೂಪ್ ಶಬ್ದ ಲಿಖಿ ಅಂತ. ಹಾಗೇನೆ ಅದನ್ನ ಇಲ್ಲಿ ಬೇರೆ ತರ ಕೇಳಲಾಗಿದೆ ಅಷ್ಟೇನೆ. ನೋಡಿ, ಮೊದಲನೇದು ಪಿತಾಕೆ ಪಿತಾ ದಾದ. ತಂದೆಯ ತಂದೆ ಏನಂತ ಕರಿತೀವಿ? ತಂದೆಯ ತಂದೆಗೆ ಏನಂತ ಕರಿತೀವಿ? ದಾದಾ ಅಂತ ಕರೀತಾರೆ ಹಿಂದಿನಲ್ಲಿ. ಮಾತಾಕೆ ಪಿತಾ. ಹಾಗಾದ್ರೆ ತಾಯಿಯ ತಂದೆಗೆ ಏನಂತ ಕರೀತಾರೆ? ನಾನಾ ಅಂತ ಕರೀತಾರೆ. ಇದನ್ನ ಸ್ವಲ್ಪ ಬದಲಾಯಿಸಿ ಹೇಳೋದಾದ್ರೆ ಹೆಂಗ್ ಹೇಳ್ಬೇಕದನ್ನ? ಪಿತಾಕೆ ಮಾತಾ ಏನಾಗುತ್ತೆ ಅಲ್ಲಿ? ದಾದಿ ಆಗ್ತಾಳೆ. ಇಲ್ಲಿ ಮಾತಾಕೆ ಮಾತಾ ಏನಾಗುತ್ತೆ? ನಾನೇ ಆಗುತ್ತೆ. ದಾದಾ ದಾದಿ, ನಾನಾ ನಾನಿ ಅನ್ನುವಂಥ ಶಬ್ದ. ಕನ್ನಡದಲ್ಲಿ ಇವೆರಡಕ್ಕೂ ಒಂದೇ ಶಬ್ದಗಳನ್ನ ಬಳಸ್ತೀವಿ, ಅಜ್ಜ ಅಜ್ಜಿ ಅಂತಾನೆ ಬಳಸ್ತೀವಿ. ಆದರೆ ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ತಾಯಿಯ ತಂದೆಯ ಮನೆಯನ್ನು ಅಜ್ಜಿ ಮನೆ ಅಂತ ಕರೀತಾರೆ, ತಂದೆಯ ಮನೆಯನ್ನು ಅಜ್ಜನ ಮನೆ ಅಂತ ಕರೀತಾರೆ. ಶಬ್ದಗಳು ಒಂದೇ. ಆದರೆ ಅಜ್ಜಿ ಮನೆ ಅಂದ್ರೆ ಯಾವುದಪ್ಪ ಅಂತ ಹೇಳಿದ್ರೆ ತಾಯಿಯ ತಾಯಿ ಮನೆ, ತಂದೆಯ ತಂದೆ ಮನೆ ಅಜ್ಜನ ಮನೆ. ಹಾಗೆ ಇಲ್ಲಿ ಪಿತಾಕೆ ಪಿತಾ ದಾದ, ಮಾತಾಕೆ ಪಿತಾ ನಾನಾ. ಹಾಗೆ ಪಿತಾಕಿ ಬಹನ್, ತಂದೆಯ ಸಹೋದರಿ, ಅಕ್ಕ ಆಗಿರ್ಬೋದು ತಂಗಿ ಆಗಿರ್ಬೋದು, ಏನಂತ ಕರಿತೀವಿ? ಬುವಾ. ಕನ್ನಡದಲ್ಲಿ ಅತ್ತೆ ಅಂತ ಕರಿತೀವಿ, ಅತ್ತೆ. ಹಾಗೆ ಮಾತಾಕಿ ಬಹನ್. ಅದೇ ರೀತಿ ತಾಯಿಯ ಸಹೋದರಿ ಏನಂತ ಕರಿತೀವಿ? ತಾಯಿಯ ಅಕ್ಕ ಆಗಿರ್ಬೋದು ತಂಗಿ ಆಗಿರ್ಬೋದು ಅವರನ್ನ ಮೌಸಿ ಅಂತ ಕರಿತೀವಿ.
ಮೌಸಿ ಅಂದರೆ ಚಿಕ್ಕಮ್ಮ ಅಥವಾ ದೊಡ್ಡಮ್ಮ ಅಥವಾ ಆಂಟಿ ಅಂತ ಹೇಳ್ಬೋದು. ಮೂರನೇದು ಪಿತಾ ಯಾ ಪತ್ನಿ ಕೆ ಪಿತಾ, ಸಾರಿ ಪತಿ, ಪತಿ ಯಾ ಪತ್ನಿ ಕೆ ಪಿತಾ, ಗಂಡ ಅಥವಾ ಹೆಂಡತಿಯ ತಂದೆ ಏನಂತ ಕರೀತಾರೆ, ಸಸೂರ್, ಮಾವ. ಹಾಗೇನೆ ಪತಿ ಪತ್ನಿ ಕಿ ಮಾತಾ, ಗಂಡ ಅಥವಾ ಹೆಂಡತಿಯ ತಾಯಿ ಸಾಸ್, ಅತ್ತೆ. ಇಲ್ಲಿ ನೋಡಿ, ಬುವಾ ಅನ್ನೋದು ಅತ್ತೆ. ಕನ್ನಡದಲ್ಲಿ ನಾವು ಇಬ್ರು ಅತ್ತೆ ಅಂತ ಕರಿತೀವಿ, ಬುವಾ. ಆದ್ರೆ ಹಿಂದಿಯಲ್ಲಿ ಬೇರೆ ಬೇರೆ ಇದೆ. ತಂದೆಯ ಸಹೋದರಿಯನ್ನು ಮಾತ್ರ ಬುವಾ ಅಂತ ಕರಿತೀವಿ, ಆದ್ರೆ ತಂದೆಯ ಹೆಂಡತಿಯ ತಾಯಿಯನ್ನ ಸಾಸ್ ಅಂತ ಕರಿತೀವಿ. ಆದ್ರೆ ಕನ್ನಡದಾಗ ಎರಡಕ್ಕೂ ಅತ್ತೆ ಅನ್ನುವಂತ ಅರ್ಥವೇ ಇದೆ. ಪತಿ ಪತ್ನಿ ಕಿ ಮಾತಾ ಸಾಸ್, ಸಸುರ್ ಸಾಸ್. ನಾಲ್ಕನೇದು ಬೇಟೆ ಕಿ ಪತ್ನಿ, ಮಗನ ಹೆಂಡತಿ. ಮಗನ ಹೆಂಡತಿ ಬಹು, ಬಹು ಅಂದ್ರೆ ಸೊಸೆ. ಹಾಗೇನೆ ಬೇಟೆ ಕ ಪತಿ, ಮಗನ ಗಂಡ, ಸಾರಿ ಬೇಟಿ ಕ ಪತಿ, ಮಗಳ ಗಂಡ, ದಾಮಾದ್. ಅಂದ್ರೆ ಕನ್ನಡದಾಗ ಒಂದು ಗಾದೆ ಮಾತಿದೆಯಲ್ಲ, ಅಳಿಯಲ್ಲ ಅಂದ್ರೆ ಮಗಳ ಗಂಡ ಅಂತ. ಅಳಿಯ ಅಂದ್ರೆ ಒಂದೇ, ಮಗಳ ಗಂಡ ಅಂದ್ರೆ ಒಂದೇ, ಅದಕ್ಕೆ ಎಂದಿನಲ್ಲಿ ದಾಮಾದ್ ಅಂತ ಕರೀತಾರೆ. ದಾಮಾದ್ ಅಂದ್ರೆ ಅಳಿಯ. ಬೇಟೆ ಕಿ ಪತ್ನಿ ಅಂತಂದ್ರೆ ಬಹು, ಸೊಸೆ. ಇದು ಅನುರೂಪ ಶಬ್ದ. ಮುಂದುವರೆದು ನಮೂನೆಗೆ ಅನುಸಾರ ಲಿಖಿ ಅಂತ ಇದೆ. ಐದನೇ ಮೇನ್ ಕ್ವಶನ್. ಉದಾಹರಣೆ ಕೊಟ್ಟಿದ್ದಾನೆ ಇಲ್ಲಿ ನಮೂನೆಯನ್ನ. ಕಹಾನಿ ಕಹಾನಿಯ, ಮಾಲ ಮಾಲಾಯೇ, ಬಾತ್ ಬಾತೆ. ಏನ್ ಹೇಳುತ್ತೆ ಇದು? ನಮೂನೆಗೆ ಅನುಸಾರ ಲಿಖಿ ಅಂದ್ರೆ ಪರೋಕ್ಷವಾಗಿ ಅನ್ಯ ವಚನ ರೂಪ ಲಿಖಿ ಅಂತ ಇರೋದಲ್ಲ ಅದು. ಅಂದ್ರೆ ಕಹಾನಿ ಏಕವಚನ, ಅಲ್ಲೇನಾಯ್ತದು ಕಹಾನಿಯಾ ಆತು, ಬಹುವಚನ ಆತು, ಯಾ ಪ್ರತ್ಯಯ ಬಂತು. ಮಾಲಾ ಏಕವಚನ, ಮಾಲಾಯೇ ಏ ಪ್ರತ್ಯಯ ಬಂತು. ಬಾತ್ ಬಾತೇ, ಮಾತು ಮಾತುಗಳು. ಹಾಗೇನೆ ಲಡ್ಕಿ ಏನಾಗುತ್ತೆ? ಲಡ್ಕಿಯಾ ಆಗುತ್ತೆ. ಮಾತಾ ಮಾತಾಯೇ, ಆಂಖ್ ಆಂಖೇ. ಕೋಠರಿ ಖೋಟರಿಯಾ, ಕೊಠಡಿ ಕೊಠಡಿಗಳು. ದಿಶಾ ದಿಶಾಯೇ, ದಿಕ್ಕು ದಿಕ್ಕುಗಳು. ದರಾರ್ ದರಾರೇ, ಬಿರುಕು ಬಿರುಕುಗಳು. ಪಹೇಲಿ ಪಹೇಲಿಯಾ, ಒಗಟು ಒಗಟುಗಳು. ಘಟನಾ ಘಟನಾಯೇ, ಘಟನೆ ಘಟನೆಗಳು. ದುಕಾನ್ ದುಕಾನೇ, ಅಂಗಡಿ ಅಂಗಡಿಗಳು. ಇದಾದ್ಮೇಲೆ ಮುಂದುವರೆದು ಆರನೇ ಮೇನ್ ಕ್ವಶನ್. ವಿಲೋಮ್ ಶಬ್ದೋಂಕೋ ಜೋಡೆ ಬನಾಯಿಯೇ, ವಿರುದ್ಧ ಶಬ್ದಗಳನ್ನ ಜೋಡಿಸಿ ಬರೀಬೇಕು. ಇಲ್ಲೊಂದು ಪೂರ್ತಿ ಕೊಟ್ಬಿಟ್ಟಿದ್ದಾನೆ. ಉದಾಹರಣೆ ಒಂದು ಕೊಟ್ಟಿದ್ದಾನೆ, ಬಾಹರ್ ಅಂದರ್ ಅಂತ. ಇನ್ನುಳಿದ ಶಬ್ದಗಳನ್ನ ಮಿಕ್ಸ್ ಮಾಡಿದ್ದಾನೆ. ಗಲತ್, ಸುಖ್, ಛೋಟಾ, ಖುಷಿ, ಠೇಡಾ, ಬಹುತ್, ರಾತ್, ಅಪ್ನಾ, ದುಃಖ್, ಸಹಿ, ಬಡಾ, ಊಪರ್, ಗಮ್, ದಿನ್, ಪರಾಯ, ನೀಚೆ, ಸೀಧಾ, ಕಮ್. ಇವನ್ನೇನ್ ಮಾಡ್ಬೇಕು ನಾವು ಇಲ್ಲಿ? ಇಲ್ಲೇನಂತ ಹೇಳಿದಾನೆ, ಇಲ್ಲಿ ಜೋಡಿಗಳನ್ನಾಗಿ ಮಾಡಬೇಕು. ಯಾವನ್ನ? ವಿರುದ್ಧ ಶಬ್ದಗಳನ್ನ. ಒಂದು ಶಬ್ದಕ್ಕೆ ಇನ್ನೊಂದು ಶಬ್ದ ಹುಡುಕಿ ಬರೀಬೇಕು. ನೋಡೋಣ ಈಗ. ಮೊದಲನೇದು ಗಲತ್ ಅನ್ನೋದಕ್ಕೆ ಸಹಿ. ಗಲತ್ ಅಂದ್ರೆ ಸರಿ, ಸಹಿ ಅಂದ್ರೆ ಗಲತ್ ಅಂದ್ರೆ ತಪ್ಪು, ಸಹಿ ಅಂದ್ರೆ ಸರಿ. ಸುಖ ದುಃಖ, ಕನ್ನಡದಲ್ಲೂ ಕೂಡ ಸುಖ ದುಃಖ. ಛೋಟ ಬಡಾ, ಚಿಕ್ಕ ದೊಡ್ಡ. ಖುಷಿ ಗಮ್. ನೋಡಿ, ಇದು ಸ್ವಲ್ಪ ಗಮ್ ಅನ್ನೋಂಥ ಶಬ್ದ ವಿಶೇಷವಾಗಿ ಕಾಣಿಸ್ಬೋದು ನಿಮಗೆ. ಒಂದು ಸಿನಿಮಾದ ಹೆಸರು ಕೂಡ ಇದೆ, ಕಭಿ ಗಮ್ ಕಭಿ ಖುಷಿ ಅಂತ. ಹಿಂದಿನಲ್ಲಿ ಗಮ್ ಅಂದ್ರೆ ದುಃಖ, ಖುಷಿ ಅಂದ್ರೆ ಆನಂದ, ಸಂತೋಷ ಅಂತ. ನೋಡಿ, ಇಲ್ಲಿ ಸುಖ ಅಂತ ಕೇಳಿದಾಗ ನಾವು ಗಮ್ ಬರಿಬಾರದು, ದುಃಖ ಅಂತ ಕೇಳಿದಾಗ ಖುಷಿ ಬರಿಬಾರದು. ಸುಖ ದುಃಖ ಖುಷಿ ಗಮ್, ತತ್ಸಮಕ್ಕೆ ತತ್ಸಮವನ್ನೇ, ತದ್ಭವಕ್ಕೆ ತದ್ಭವವನ್ನೇ, ಇಂಗ್ಲಿಷಿನ ಶಬ್ದಗಳಿಗೆ ಇಂಗ್ಲಿಷ್ ಶಬ್ದಗಳನ್ನೇ ವಿರುದ್ಧ ಶಬ್ದಗಳನ್ನಾಗಿ ನಾವು ಬರಿಬೇಕು. ಠೇಡಾ ಸೀದಾ. ಠೇಡಾ ಅಂದ್ರೆ ಸೊಟ್ಟ, ಸೀದಾ ಅಂದ್ರೆ ನೇರ, ನೆಟ್ಟ ಅಥವಾ ನೆಟ್ಟಗೆ ಅಂತ. ಬಹುತ್ ಕಮ್, ಬಹಳ ಕಡಿಮೆ. ರಾತ್ ದಿನ್, ರಾತ್ರಿ ಮತ್ತು ರಾತ್ರಿ, ದಿನ್ ಅಂದ್ರೆ ಹಗಲು ಅಂತ ಆಗುತ್ತೆ ಕನ್ನಡದಲ್ಲಿ. ಹೀಗೆ ಇವು ವಿರುದ್ಧ ಶಬ್ದಗಳನ್ನ ನಾವು ಗಮನ ಇಟ್ಟು ನೋಡ್ಕೋಬೇಕು. ನೆಕ್ಸ್ಟ್, ವಿಲೋಮ್ ಶಬ್ದೋಂಕೆ ಜೋಡೆ ಬನಾಯಿ. ಇಲ್ಲೂ ಕೂಡ ಅದು ಮುಂದುವರೆದಿದೆ, ಅದೇ ಇದನ್ನೇ. ಅಪನ ಪರಾಯ, ತನ್ನ ಬೇರೆಯವರ ಇತರರ. ಊಪರ್ ನೀಚೆ, ಮೇಲೆ ಕೆಳಗೆ. ಗಮ್ ಖುಷಿ, ಇನ್ನೊಮ್ಮೆ ಬಂದಿದ್ದು ರಿಪೀಟ್ ಆಗಿರಂಗೆ ಕಾಣಿಸುತ್ತದು. ದಿನ್ ರಾತ್, ರಿಪೀಟ್ ಆಗಿದಾವೆ ಇವೆಲ್ಲ. ನೀಚೆ ಊಪರ್. ಓಕೆ. ಪರ್ಯಾಯವಾಚಿ ಶಬ್ದ ಲಿಖಿಯೇ. ಪರ್ಯಾಯವಾಚಿ ಅಂದ್ರೆ ಸಮನಾರ್ಥಕ ಶಬ್ದಗಳನ್ನು ಬರೆಯಿರಿ.
ಒಂದೇ ಅರ್ಥ ಕೊಡುವ ಬೇರೆ ಶಬ್ದವನ್ನ ಬರೀರಿ ಅಂತ. ಪೇಡ್ ಅಂತ ಇದೆ ಮರ, ಅದನ್ನ ವೃಕ್ಷ ತರು, ಕನ್ನಡದಲ್ಲೂ ಕೂಡ ಅಷ್ಟೇ, ತರು ಅಂತನೂ ಕನ್ನಡದಲ್ಲೂ ಬಳಸ್ತಾರೆ, ವೃಕ್ಷ ಅಂತನೂ ಬಳಸ್ತಾರೆ. ಪೇಡ್, ವೃಕ್ಷ, ತರು ಅಂದ್ರೆ ಮರ ಅಂತಾನೆ ಅರ್ಥ. ಘೋಡ, ಅಶ್ವ, ಬಾಜಿ, ಕನ್ನಡದಲ್ಲೂ ಅಶ್ವ ಅಂತ ಬಳಸ್ತಾರೆ, ಬಾಜಿ ಅಂತಾನು ಬಳಸ್ತಾರೆ. ಘೋಡ ಕುದುರೆ. ದೂಧ್, ದುಗ್ಧ್, ಕ್ಷೀರು, ಕ್ಷೀರ ಹಾಲು, ಮೂರು ಅರ್ಥಗಳು ಒಂದನೆ. ಪಾನಿ, ಜಲ್, ನೀರ್, ಕನ್ನಡದಲ್ಲೂ ಜಲ, ನೀರ್ ಅಂತಾನೆ ಬಳಸ್ತಾರೆ. ಘರ್, ಮಕಾನ್, ಭವನ್ ಮುಂತಾದ ಶಬ್ದಗಳನ್ನು ಬಳಸ್ತಾರೆ ಮನೆ ಅನ್ನೋದಕ್ಕೆ. ಔರತ್ ಅಂದ್ರೆ ಮಹಿಳೆ, ಸ್ತ್ರೀ, ಮಹಿಳಾ ಅಂತನೂ ಕೂಡ ಬಳಸ್ತಾರೆ. ನೆಕ್ಸ್ಟ್, ಸಾರ್ಥಕ ವಾಕ್ಯ ಬನಾಯಿಯೇ. ಈ ವಾಕ್ಯಗಳು ಗ್ರಾಮಟಿಕಲ್ ದೃಷ್ಟಿಯಿಂದ ಏನಾಗಿದೆ, ಹಿಂದೆ ಮುಂದೆ ಆಗಿದೆ, ಸರಿ ಇಲ್ಲ ವ್ಯಾಕರಣ ದೃಷ್ಟಿಯಿಂದ. ಅವನು ಈಗ ಸರಿ ಮಾಡಿ ಬರಿಬೇಕೀಗ. ಮೊದಲನೇ ವಾಕ್ಯ, ಸಬ್ಕೋ ಜೈಸೆ ಮೌಸಿ ಪ್ಯಾರಿ ಮಾಥಿ ಕೆ ಅಂತ ಇದೆ ನೋಡಿ. ಅದನ್ನ ಓದ್ಬೇಕಾರೆ ಗೊತ್ತಾಗ್ಬಿಡುತ್ತೆ ನಮಗೆ ಎಲ್ಲೋ ಲಯ ತಪ್ಪಿದೆ ಅಂತ. ಅದನ್ನ ಲಯ ಹಿಡಿಯೋದ್ರೆ ಹೆಂಗಾಗುತ್ತದು, ಮೌಸಿ ಸಬ್ಕೋ ಮಾ ಕೆ ಜೈಸಿ ಪ್ಯಾರಿ ಥಿ, ಇದು ಸರಿಯಾದ ಕ್ರಮಬದ್ಧ ವಾಕ್ಯ ಆಗುತ್ತೆ. ವಿರೋಚಿತ್ ಸುನಾತಿ ಮೌಸಿ ಥಿ ಕಹಾನಿಯಾ, ಆ ಸರಿ ಮಾಡೋದಾದ್ರೆ ಮೌಸಿ ವಿರೋಚಿತ ಕಹಾನಿಯ ಸುನಾತಿ ಥಿ. ದಿನ್ ದೂಸರೆ ಮ್ಯಾಚ್ ಹಾಕಿ ಲೌಟ್ ಖೇಲ್ಕರ್ ರಹೇ ಥೇ, ಅದು ಸರಿಯಾದ್ರೆ ಏನಾಗಬೇಕದು, ದೂಸರೆ ದಿನ್ ಹಾಕಿ ಮ್ಯಾಚ್ ದೇಖಕರ್ ಲೌಟ್ ರಹೇ ಥೇ, ದೇಖಕರ್ ಅಲ್ಲ ಅದು ಖೇಲ್ಕರ್ ಅಂತ ಆಗ್ಬೇಕು. ಪೀನೆ ಪಾನಿ ಕೆ ಲಿಯೇ ಮುನ್ನಿ ಲಾಯಿ ಅಂತ ಇದೆ, ಸರಿಯಾದ ಉತ್ತರ ಮುನ್ನಿ ಪೀನೆ ಕೆ ಲಿಯೇ ಪಾನಿ ಲಾಯಿ. ಹೀಗೆ ಅವು ಸರಿಯಾದ ಶಬ್ದಗಳು ಜೋಡಿಸಿ ಬರೆದಿದ್ದೀವಿ. 9ನೇ ಮೇನ್ ಪ್ರಶ್ನೆ, ಕನ್ನಡ में ಅನುವಾದ ಕೀಜಿಯೇ, ಕನ್ನಡದಲ್ಲಿ ಅನುವಾದ ಮಾಡಿ ಅಥವಾ ಇಂಗ್ಲಿಷ್ನಲ್ಲೂ ಕೂಡ ಅನುವಾದ ಮಾಡ್ಕೋಬಹುದು. ಮೊದಲನೇದು, ಬಚ್ಚೆ ನೀಮ್ ಪೇಡ್ ಕೆ ತಲೆ ಖೇಲ್ತೆ ಥೆ, ಮಕ್ಕಳು ಬೇವಿನ ಮರದ ಕೆಳಗೆ ಆಡುತ್ತಿದ್ದರು. ನೋಡು, ಆಡುತ್ತಿದ್ದರು, ಹಾ ಅಂತ ಬರೀಬಾರ್ದು, ಮತ್ತೆ ನೀವು ಹಾಡುತ್ತಿದ್ದದ್ದು ಅಂದ್ರೆ ಗಾನ ಅಂತ ಆಗುತ್ತೆ, ಇಲ್ಲಿ ಆಟ ಆಡುತ್ತಿದ್ದರು ಅಂದ್ರೆ ಖೇಲ್ನ ಅಂತ ಆಗುತ್ತೆ. ಉಸೆ ಸಬ್ ಮೌಸಿ ಕಹಕರ್ ಪುಕಾರ್ತೆ ಥೆ, ಎಲ್ಲರೂ ಆಕೆಯನ್ನು ಮೌಸಿ ಅಥವಾ ಚಿಕ್ಕಮ್ಮ ಅಥವಾ ದೊಡ್ಡಮ್ಮ ಎಂದು ಕರೆಯುತ್ತಿದ್ದರು ಅಥವಾ ಕರೆದು ಕೂಗುತ್ತಿದ್ದರು, ಕರೆಯುತ್ತಿದ್ದರು. ಬಚ್ಚೋಂ ಕೆ ಲಿಯೇ ತೋ ವಹಾ ಸೇವಾ ಕಿ ಮೂರ್ತಿ ಥಿ, ಮಕ್ಕಳಿಗೆ ಅವಳು ಸೇವೆಯ ಮೂರ್ತಿಯಾಗಿದ್ದಳು. ಸಬ್ ಕೆ ಘರೋ ಮೇ ಜಾಂಕ್ ಕುಶಲ ಕ್ಷೇಮ ಪೂಜ್ತಿ ಥಿ, ಎಲ್ಲರ ಮನೆಗೆ ಹೋಗಿ ಅಥವಾ ಮನೆಯಲ್ಲಿ ಇಣುಕಿ ಕುಶಲ ಕ್ಷೇಮವನ್ನ ವಿಚಾರಿಸುತ್ತಿದ್ದಳು. ನೆಕ್ಸ್ಟ್, ನಮೂನೆ ಕೆ ಅನುಸಾರ ಲಿಖಿಯೇ. 10ನೇ ಮೇನ್ ಕ್ವಶನ್, ಉದಾಹರಣೆಗೆ ದೂಧ್, ಮಲಾಯಿ, ಮಾಖನ್, ಘೀ, ಮಿಠಾಯಿ. ಏನಿದೆ ಅಲ್ಲಿ ಸೂಕ್ಷ್ಮ ಗಮನಿಸಿದಾಗ ಹಾಲು, ಹಾಲಿನಿಂದ ಆಗುವಂತಹ ಉಪ ಉತ್ಪನ್ನಗಳನ್ನು ಪಟ್ಟಿ ಮಾಡಲಾಗಿದೆ. ಮಲಾಯಿ ಅಂದ್ರೆ ಕೆನೆ ಅಂತ, ಮಾಖನ್ ಅಂದ್ರೆ ಬೆಣ್ಣೆ ಅಂತ, ಘೀ ಅಂದ್ರೆ ತುಪ್ಪ ಅಂತ, ಮಿಠಾಯಿ ಅಂದ್ರೆ ಸಿಹಿ ಪದಾರ್ಥ. ಅಂದ್ರೆ ಹಾಲನ್ನ ಕಾಯಿಸಿದಾಗ ಕೆನೆ ಬರುತ್ತೆ, ಕೆನೆಯನ್ನ ಕಡ್ದಾಗ ಬೆಣ್ಣೆ ಬರುತ್ತೆ, ಬೆಣ್ಣೆಯನ್ನ ಕಾಯಿಸಿದಾಗ ತುಪ್ಪ ಬರುತ್ತೆ, ಮತ್ತೆ ತುಪ್ಪದಿಂದ ನಾವೇನ್ ಮಾಡ್ತೀವಿ, ಸಿಹಿ ಪದಾರ್ಥಗಳನ್ನು ಮಾಡ್ತೀವಿ. ಈಗೊಂದು ಪ್ರೊಸೆಸ್ ಇದೆ, ಪ್ರಕ್ರಿಯೆ ಇದೆ. ಹಂಗೆ ನಾವು ಇಲ್ಲಿ ಬರಿಬೇಕು. ಪೇಡ್ ಅಂತ ಇದೆ ಮರ, ಏನಾಗುತ್ತೆ ಮರ, ಡಾಲಿಯಾ ಅಂದ್ರೆ ರೆಂಬೆ ಕೊಂಬೆಗಳು, ಪತ್ತೆ ಎಲೆಗಳು ಬರ್ತವೆ, ಫೂಲ್ ಹೂವಾಗ್ತದೆ, ಆಮೇಲೆ ಫಲ್ ಹಣ್ಣಾಗುತ್ತೆ. ಹಾಗೆ ಸೋನಾ ಅಂದ್ರೆ ಬಂಗಾರ, ಕಂಗನ್ ಬಳೆಗಳು, ಚೂಡಿಯ ಅಂದ್ರೂ ಕೂಡ ಬಳೆಗಳನ್ನೇ, ಪಾಜೇಬ್ ಹಾರ್ ಅಂದ್ರೆ ಬೇರೆ ಬೇರೆ ಆಭರಣಗಳು, ಇವೆಲ್ಲವೂ ಕೂಡ ಬಂಗಾರದಿಂದ ಮಾಡುವಂತ ಆಭರಣಗಳು. ಫೂಲ್, ಪರಾಗ ನೀವು ವಿಜ್ಞಾನದಲ್ಲಿ ಓದ್ತೀರಿ, ಪರಾಗ ಸ್ಪರ್ಶ ಅಂತ ಅದು. ಪಂಖುಡಿಯ ಅಂದ್ರೆ ದಳಗಳು, ಆ ಹೂವಿನ ಪಕ್ಕಳೆಗಳು ಅಂತ ಕರೀತವೆ. ಸುಗಂಧ್ ಸುವಾಸನೆ, ದುರ್ಗಂಧ ಅಂತ ಅದು ಇದು ಅನ್ಯ ಶಬ್ದ. ಅದರಿಂದ ಏನಾಗುತ್ತೆ, ಮಾಲೆ ಆಗುತ್ತೆ. ಒಂದು ಪ್ರೊಸೆಸ್, ಒಂದು ಕ್ರಿಯೆ ಕಾಣಿಸುತ್ತೆ ನಮಗೆ. ನೆಕ್ಸ್ಟ್, ಕಾಗಜ್, ಅದರಿಂದ ಪುಸ್ತಕ ಆಗುತ್ತೆ, ಸಮಾಚಾರ ಪತ್ರ ಆಗುತ್ತೆ, ಟಿಕೆಟ್ ಆಗ್ತವೆ, ಪ್ರಮಾಣ ಪತ್ರಗಳು ಆಗ್ತವೆ, ಇತ್ಯಾದಿನೂ ಕೂಡ ಬರೆಯಬಹುದು ಇಲ್ಲಿ. पाठशाला में और घर में आपको क्या क्या करने के लिए कहा जाता है और क्या करने से मना किया जाता है, तालिका में लिखिए. ಪಾಠಶಾಲೆಯಲ್ಲಾಗಿರಲಿ ಅಂದ್ರೆ ಶಾಲೆಯಲ್ಲಾಗಿರಲಿ ಅಥವಾ ಮನೆಯಲ್ಲಾಗಿರಲಿ ನಿಮಗೆ ಏನೇನನ್ನ ಮಾಡಲು ಹೇಳುತ್ತಾರೆ ಮತ್ತು ಏನನ್ನ ಮಾಡಬಾರದು ಅಂತ ಹೇಳ್ತಾರೆ, ಅದನ್ನು ಪಟ್ಟಿ ಮಾಡಿ ಅಂತಿದೆ.
ಮೊದಲನೇದು ಕ್ಯಾ ಕರ್ನಾ ಹೈ, ಏನು ಮಾಡಬೇಕು? ಉದಾಹರಣೆಗೆ ಗೃಹ ಕಾರ್ಯ ಕರ್ನಾ ಹೈ, ಪಡ್ನಾ ಹೈ, ಸಮಯ ಪರ್ ಸ್ಕೂಲ್ ಪਹੁಂಚನಾ ಹೈ. ಇದು ಮನೆಗೂ ಶಾಲೆಗೂ ಹೇಳೋ ಮಾತು. ಹಾಗಾದ್ರೆ ಕ್ಯಾ ನಹಿ ಕರ್ನಾ ಹೈ, ಏನು ಮಾಡಬಾರ್ದು ಅಂತ ಹೇಳ್ತಾರೆ? ಕಕ್ಷಾಮೆ ಅನುಶಾಸನ ತೋಡ್ನಾ ಹೈ, ಶಾಲೆಯಲ್ಲಿ ಶಿಸ್ತನ್ನು ಮುರಿಯುವುದು ಅಂದರೆ ಗದ್ದಲ ಮಾಡೋದು, ಗಲಾಟೆ ಮಾಡೋದು ಮಾಡಬಾರ್ದು. ವಿದ್ಯಾಲಯ ದೇರಿಸೆ ಪਹੁಂಚನಾ ಹೈ, ಶಾಲೆಗೆ ತಡವಾಗಿ ತಲುಪೋದು, ಲೇಟಾಗಿ ಹೋಗೋದು. ಶೋರ್ ಕರ್ನಾ ಚಾಹಿಯೆ, ಗಲಾಟೆ ಮಾಡಬೇಕು ಅಂದರೆ ಇದನ್ನು ಮಾಡಬಾರ್ದು ಅಂತ ಈ ಕಡೆ ಭಾಗದಲ್ಲಿ ಇರುವಂಥದ್ದು. ಅಂದರೆ ಹೀಗೆ ಪಟ್ಟಿ ಮಾಡಿದ್ರೆ ನೀವು ಇನ್ನೂ ಅನೇಕ ಅಂಶಗಳನ್ನು ಪಟ್ಟಿ ಮಾಡಬಹುದು. ಇದರಿಂದ ನಿಮಗೆ ಭಾಷಾ ಸಂಪತ್ತು ವೃದ್ಧಿ ಆಗುತ್ತೆ, ಜೊತೆಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತಲೂ ಗೊತ್ತಾಗುತ್ತೆ. ಮಕ್ಕಳೇ, ಇಷ್ಟು ಅಭ್ಯಾಸ ಭಾಗವನ್ನು ನಾವು ಇದುವರೆಗೂ ಗಮನಿಸಿದ್ವಿ. ಈ ಅಭ್ಯಾಸ ಭಾಗದ ಕೊನೆಯಲ್ಲಿ ಏನಿದೆಯಪ್ಪ ಅಂತ ಹೇಳಿದ್ರೆ ಭಾಷಾ ಜ್ಞಾನ ಇದೆ. ಅದನ್ನು ನಾವು ಮುಂದಿನ ಪೀರಿಯಡು ಗಮನಿಸೋಣಂತೆ. ಇದುವರೆಗೂ ಇಷ್ಟಿರಲಿ. ಈ ನೋಟ್ಸನ್ನೆಲ್ಲ ನೀವು PDF ರೂಪದಲ್ಲೂ ಕೂಡ ಇಲ್ಲಿ ನಾನು ಕೊಟ್ಟಿದ್ದೀನಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಕೆಳಗೆ ಹೋದರೆ ಇಡೀ ನೋಟ್ಸ್ ನಾವು ಇದುವರೆಗೂ ಏನು ಗಮನಿಸಿದ್ವಿ ಅದೆಲ್ಲವೂ PDF ರೂಪದಲ್ಲಿ ಸಿಗುತ್ತೆ. ಅದನ್ನು ನೀವು ನೀಟಾಗಿ ನೋಟ್ಸಲ್ಲಿ ಬರ್ಕೊಂಡು ಒಂದು 4-5 ಸರಿ ಓದ್ಕೊಂಡು ಮನನ ಮಾಡ್ಕೊಂಡ್ರೆ ಖಂಡಿತವಾಗೂ ಯಾವುದೇ ಪ್ರಶ್ನೆಗೂ ನೀವು ಉತ್ತರವನ್ನು ಬರೀಬಹುದು. ಯಾಕೆ ಅಂತ ಹೇಳಿದ್ರೆ ನಾವು ಒಮ್ಮೆ ಪಾಠ ಓದಿದ್ದೀವಿ, ವಿಶ್ಲೇಷಣೆ ಮಾಡಿದ್ದೀವಿ, ನೋಟ್ಸ್ ನೋಡಿದ್ದೀವಿ. ಹೀಗೆ ನೀವು ಒಂದು 2 ಸಾರಿ ಮಾಡ್ಕೊಂಡ್ರೆ ಎಲ್ಲಿ ಯಾವ ಪ್ರಶ್ನೆ ಯಾವಾಗ ಬೇಕಾದರೂ ಕೇಳಿದ್ರು ಸರಿಯಾದ ಉತ್ತರವನ್ನು ನೀವು ಖಂಡಿತವಾಗಿ ಕೊಡಬಹುದು ಅಂತ ಅನಿಸುತ್ತೆ. ಹಾಗಾಗಿ ನಾವು ಮುಂದಿನ ಪೀರಿಯಡು ಭಾಷಾ ಜ್ಞಾನದಲ್ಲಿ ಏನಿದೆ ಆ ಬಗ್ಗೆ ನೋಡೋಣ. ಅಲ್ಲಿವರೆಗೂ ನಮಸ್ತೆ.